ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್. ನನ್ನ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ಮತ್ತೊಂದು ವಿಡಿಯೋಗೆ. ಇವಾಗ ನಾವು ಮೈಸೂರಿನಲ್ಲೇ ಅತ್ಯಂತ ಲಕ್ಸುರಿಯಸ್ ಹೋಟೆಲ್ಗೆ ಹೋಗ್ತಾ ಇದೀವಿ. ಅದೇ ಲಲಿತ್ ಮಹಲ್ ನೋಡ್ತಿದ್ದೀರಲ್ಲ, ಅದ್ರ ಮುಂದೆನೇ ನಾವು ನಿಂತಿದ್ದೀವಿ, ಕಾಣ್ಬೋದು. ಬಟ್ ಏನಪ್ಪ ಅಂದರೆ ಇದ್ರೊಳಗೆ ಎಂಟ್ರಿ ಆಗಬೇಕು ಅಂತಂದರೆ ಪರ್ ಪರ್ಸನ್ 100 ರೂಪೀಸ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಒಂದು ಖುಷಿ ವಿಚಾರ ಅಂದರೆ 100 ರೂಪೀಸ್ ಕೊಟ್ಟಿದ್ದಕ್ಕೂ ನಮಗೆ ಕಾಫಿ, ಟೀ, ಬಿಸ್ಕೆಟ್ ಕೊಡ್ತಾರೆ. ಇವಾಗ ನಮಗೆ ಏನಪ್ಪ ಅಂದರೆ ಟೀ ಬೇರೆಯವರೆಲ್ಲ ಕಾಸ್ಟ್ಲಿ ಎಲ್ಲ ಕುಡಿತಾರೆ, ಬಟ್ ನಮಗೆ ಇದು ಕಾಸ್ಟ್ಲಿಯೆಸ್ಟ್ ಟೀ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಬನ್ನಿ ಕುಡಿಯೋಕೆ ಹೋಗೋಣ. ಆ್ಯಂಡ್ ಪ್ಯಾಲೇಸ್ ಕೂಡ ನೋಡೋಕೆ ಬಿಡ್ತಾರಂತೆ, ಬಟ್ ಗ್ರೌಂಡ್ ಫ್ಲೋರ್ ಮಾತ್ರ. ಇಲ್ಲಿ 1 ಡೇ ಸ್ಟೇ ಆಗಬೇಕು ಅಂದರೆ ಸುಮಾರು 21,000 ರೂಪೀಸ್ ಚಾರ್ಜ್ ಆಗುತ್ತೆ. ನೀವೇನು ನೋಡ್ತಿದ್ದೀರಲ್ಲ, ಇಲ್ಲಿ ಸುಮಾರು ಮೂವಿಗಳು, ಧಾರಾವಾಹಿಗಳು ಶೂಟ್ ಆಗಿದೆ. ನಮ್ಮ ರಾಕಿ ಬಾಯ್ ಮನೆ ನೋಡ್ತಿರಲ್ಲ KGF ಅಲ್ಲಿ, ಅದೇ ಮನೆ ನೀವುಗಳು ನೋಡ್ತಿರ್ಬೋದು, ಇದೇ ಆ ಮನೆ. ಆ್ಯಂಡ್ ದರ್ಶನ್ ಅವರ ಅಪ್ಕಮಿಂಗ್ ಮೂವಿ ಡೆವಿಲ್, ಅದರಲ್ಲಿ ಕೂಡ ಬಾಸ್ ಮನೆ ಕೂಡ ಇದೇ ಆಗಿರ್ಬೋದು ಅಂತ ಊಹೆ ಪಾಹೆಗಳು ಓಡಾಡ್ತಾ ಇದೆ. ಆ್ಯಂಡ್ ಆಗಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ಅಂದರೆ ಡೆವಿಲ್ ಶೂಟಿಂಗ್ ಕೂಡ ಒಂದು 15 ಡೇಸ್ ಏನೋ ಇಲ್ಲಿ ನಡೆದಿದೆ ಅಂತ ಕೂಡ ಹೇಳ್ತಾರೆ. ಮತ್ತೆ ಪೊರ್ಕಿ ಮೂವಿ, ಆಮೇಲೆ ಪೊರ್ಕಿ ಮೂವಿ ಶೂಟಿಂಗ್ ಕೂಡ ಆಗಿದೆ ಇದೆ. ಆಮೇಲೆ ಭರಾಟೆ ಮೂವಿ ಶೂಟಿಂಗ್ ಕೂಡ ಇಲ್ಲೇ ಆಗಿದೆ. ಆ್ಯಂಡ್ ಸುಮಾರು ಮೂವಿ ಶೂಟಿಂಗ್ಗಳು ಕೂಡ ಅಂತೂ ಇಲ್ಲೇ ಆಗಿದೆ ಗೈಸ್. ನಾವು ಬರೋಕ್ಕೆ ಯೋಚನೆ ಮಾಡಿದ್ವಿ ಒಳಗೆ, ಬಟ್ ಏನು ಅಂದರೆ ನಿಮ್ಗಳಿಗೆ ತೋರಿಸ್ಲೇಬೇಕು ಇದನ್ನು. ಆ್ಯಂಡ್ ನಾವು ಕೂಡ ನೋಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಂದಲ್ಲ ನಾಳೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಇಲ್ಲಿ ಸ್ಟೇ ಖಂಡಿತ ಮಾಡ್ತೀವಿ ಅಂತ. ಅದಕ್ಕೆ ನಿಮ್ಗಳ ಸಪೋರ್ಟ್ ಇದ್ರೆ ಖಂಡಿತ ಆಗುತ್ತೆ. ಸ್ಟೇ ಆಗೋದು ದೊಡ್ಡ ವಿಷಯನೇ ಅಲ್ಲ. ಆ್ಯಂಡ್ ನೀವು ಸ್ಟೇ ಆಗ್ತೀರಾ ಅಂದರೆ ಆಗಿ ಒಳ್ಳೆ ಲಕ್ಸುರಿಯಸ್ ಅಂತ ಇದ್ದೇ ಇರುತ್ತೆ. ನೋಡಿ, ಎಂಟ್ರಿ ಬಂದ ತಕ್ಷಣ ಹಿಂಗೆ ಬರುತ್ತೆ ಕಾರು. ನಾವುಗಳು ಒನ್ ಡೇ ಬಂದರೆ ಹಿಂಗೆ ತಂದು ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಡೋರ್ ತೆಗಿಯೋಕೆ ಒಬ್ಬರು ನಿಕ್ಕೋಬೇಕು. ಹಿಂಗಿರುತ್ತೆ ಗೊತ್ತಾ ಲೈಫು. ಎಂಟ್ರಿ ಬಂದ ತಕ್ಷಣ ಈ ರೀತಿ ಕಾಣಿಸುತ್ತೆ ನೋಡಿ ಗೈಸ್. ಇಲ್ಲಿಂದನೇ ಕಾರ್ಪೆಟ್ ಹಾಸಿದ್ದಾರೆ, ಹಿಂಗಿಂದ ಹೋಗಬೇಕು. ಟಿಕೆಟ್ಸ್ ತೋರಿಸ್ಬೇಕೇನಾ? ಗ್ರೌಂಡ್ ಫ್ಲೋರ್ ಮಾತ್ರ. ಓಕೆ ಸರ್, ಒಳಗೆ ಲೆಫ್ಟ್ ಟೀ ಕಾಫಿ. ಓಕೆ ಸರ್. 2 ಮೆಂಬರ್ಸ್. ಇಲ್ಲಿ ಇಲ್ಲಿಂದನೇ ಹೀಗಿಂದನೇ ಹೋಗೋದಾ? ಎಂಟ್ರಿ ಮಾಡ್ಬೇಕಲ್ಲೇನಾದರೂ? ಇಲ್ಲ ಅಲ್ಲ. ನೋಡಿ ಗೈಸ್, ಸಖತ್ತಿದೆ ಪ್ಯಾಲೇಸ್, ಸಖತ್ತಿದೆ. ಬಟ್ ಮೇಲ್ಗಡೆಗೆ ಎಂಟ್ರಿ ಇಲ್ಲ. ವಾಹ್, ಸಖತ್ತಿದೆ ಗೈಸ್. ಏನಪ್ಪ ಅಂದರೆ ಕೆಳಗೆ ಫ್ಲೋರ್ ಓಡಾಡ್ಬೋದು, ಬಾರ್ಗೆ ಹೋಗ್ಬೋದು, ರೆಸ್ಟೋರೆಂಟ್ಗೆ ಹೋಗ್ಬೋದು, ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಕೂಡ ಹೋಗ್ಬೋದು. ಆಮೇಲೆ ಕಾನ್ಫರೆನ್ಸ್ ಹಾಲ್ ಬೇರೆ ಇದೆ, ಇಲ್ಲಿ ಓಡಾಡ್ಬೋದು. ಬಟ್ ಮೇಲ್ಗಡೆಗೆ ಮಾತ್ರ ಎಂಟ್ರಿ ಇಲ್ಲ. ನೋಡಿ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಮೇಲಕ್ಕೆ ಹೋಗಕ್ಕೆ ಬಿಡಲ್ಲ. ಯಾವ ಕಡೆಗೆ ಹೋಗೋದ? ಕೂತ್ಕೋಬೋದು. ನೋಡಿ, ಕೂತ್ಕೊಳ್ಳೋಕೆ ಪ್ಲೇಸಸ್ ಇದೆ, ಆರಾಮಾಗಿ ಸಿಟ್ಟಿಂಗ್ ಮಾಡ್ಬೋದು. ನಮ್ಮ ಹುಡುಗನ ನೋಡಿ ಗೈಸ್, ಅವನ್ನ ತೋರಿಸ್ಬೇಕಂತೆ. ಏನು ಫೀಲ್ ಆಗ್ತೈತಾ ಪ್ರದೀಪ್ ಅಲ್ವಾ? ಫಸ್ಟ್ ಟೈಮ್ ಗೈಸ್ ಕಾಸ್ಟ್ಲಿಯೆಸ್ಟ್ ಹೋಟ್ಲಿಗೆ ಬಂದಿರೋದು. ತುಂಬ ಖುಷಿ ಆಗ್ತಾ ಇದೆ. ಸ್ಟೇ ಆಗಲಿಲ್ಲ ಅಂದರೆ ಒಂದು ಎಂಜಾಯ್ಮೆಂಟ್ ಮಾಡ್ತೀವಲ್ಲ, ಆ ಖುಷಿ ಖಂಡಿತ ಇದೆ. ನಮ್ಮ ಹುಡುಗ ನೋಡಿ ಫುಲ್ ತೇಲಾಡ್ತವನ ಮಾತ್ರ. ಏನೋ ಪ್ರದೀಪ್, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚಿಲ್ಲ ಅಲ್ವಾ? ಟೀ ತಗೊಂಬರೋಣ, ಟೀ ಕುಡಿಯೋಣ. ಇದೇನೋ ಪೇಪರ್ ಮಾಡಾಕ್ಬಿಟ್ಟಿದ್ದೀನಿ, ಕ್ಲೀನಾಗಿ ಇಟ್ಕೊಳ್ಳೋ ಇದನ್ನ. ಇದೇ ಮೇನ್ ಇಂಪಾರ್ಟೆಂಟ್ ಗೈಸ್. ಮೇಲ್ಗಡೆ ಫ್ಲೋರ್ಗೆ ಹೋಗಕ್ಕೆ ಬಿಡಲ್ಲ ಗೈಸ್. ಮೇಲ್ಗಡೆ ಫ್ಲೋರ್ಗೆ ಹೋಗಿದ್ರೆ ಸಕ್ಕತ್ತಾಗಿರೋದು. ನೋಡಿ, ಫೋಟೋ ಶೂಟ್ ಎಲ್ಲ ನಡೀತಾ ಇದೆ. ಟೌನ್ ಅಂಕಲ್ ಆಂಟಿ ಫೋಟೋ ಶೂಟ್ ನಡೀತಾ ಇದೆ. ನೋಡಿ ಗೈಸ್, ಬಿಸ್ಕೆಟ್ ಕೊಡ್ತಾರೆ, ಟೀ ಕೊಡ್ತಾರೆ. ಇಲ್ಲಿ ಕುತ್ಕೊಂಡು ಕುಡಿಬೋದು. ಆ್ಯಂಡ್ ಅಲ್ಲಿ ಒಳಗೆ ಕೂತಿದ್ವಲ್ಲ, ಅಲ್ಲೂ ಕುತ್ಕೊಂಡು ಕುಡಿಬೋದು. ಅಲ್ಲೇ ನಿಮ್ಮ ಹಳೆ ಡೋ ಸ್ನಾನ ಮಾಡ್ತಾವಳ. ಬಾಟ್ಲುಗಳು ಇಟ್ಟರು, ಎಣ್ಣೆ ಬಾಟ್ಲ್ ಇದೆ ಗೈಸ್ ಒಳಗೆ, ಕಾಣಿಸುತ್ತೆ ನೋಡಿ. ಸಿಟ್ಟಿಂಗ್ ಚೇರ್ಸಸ್. ಈಗ ಎಣ್ಣೆ ಬಾಟ್ಲು ಕಾಣ್ತವೆ. ಎಲ್ಲೋ ಕಾಡಿಸ್ತಿಲ್ಲ ಕಣೋ. ಇಲ್ಲಿದ್ದಾವೆ ಎಣ್ಣೆ ಬಾಟ್ಲು. ನೋಡಿ ಗೈಸ್, ಬಾರು ಒಳಗೆ ಎಣ್ಣೆ ಬಾಟ್ಲ್ ಇದೆ. ಅದಲ್ಲ, ಟಿಕೆಟ್ಸ್ ಕೊಟ್ಟರೆ ಟೀ ಕೊಡ್ತಾರೆ. ಇವು ನೋಡೋದು ಹಾಂ, ಟೀಯಾ? ಟೀ 2. ಹಾಂ, 1 ಟೀ 1 ಕಾಫಿ ಕೊಡಿ. ಟೀ ತಗೊಳ್ಳಿ. ಇನ್ನು ಕಾಫಿ ಕೊಡಿ. ವಿಡಿಯೋ ಮಾಡ್ತಿದ್ದೀರಾ? ಹಾಂ.
ಏಕೆ ವಿಡಿಯೋ ಮಾಡಂಗಿಲ್ವಾ? ಫೋಟೋ ಮಾತ್ರ ವಿಡಿಯೋ. ಹೌದಾ? ಏನಂದರೆ ಮಾಮೂಲು ಕಪ್ಪಲ್ಲಿ ಒಂದು ಟೀ, ಎರಡೇ ಎರಡು. ಯಾವುದಾದ್ರು ಬಿಸ್ಕೆಟು? ಯಾವ ಬಿಸ್ಕೆಟ್ ಅದು? ಯಾವುದು ಅವನು ಏನು ಗೊತ್ತಿಲ್ಲ. ಯಾವುದೇ ಬಿಸ್ಕೆಟ್ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ. 2 ಬಿಸ್ಕೆಟು, ಒಂದು ಟೀಗೆ 100 ರೂಪಾಯಿ ಖರ್ಚು ಮಾಡ್ತಿದ್ದೆ. ನೀನು ನನ್ನ ಮಗ ಕರ್ಕೊಂಬಂದ್ಬಿಟ್ಟು. ಹ್ಞೂ, ನೀನೇ ಹೇಳಿದ್ದು ಮಗ ಹೋಗೋಣ ಮಗ ಅಂತೇಳಿ. ಟೀ ಹೆಂಗಿದೆ ಕುಡಿದ್ಬಿಟ್ಟು ಹೇಳ್ತೀನಿ. 100 ರೂಪೀಸ್ ಟೀ ಗೈಸ್, ಕುಡಿದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಏನೋ ಟೀಯಲ್ಲಿ ಏನೂ ಇಲ್ವಲ್ಲೋ. ಏನು ಗೊತ್ತಾ ಗೈಸ್, ಇವೇ ಬಿಸ್ನೆಸ್ ಟ್ರಿಕ್ಕು ಅಂತಾರೆ ಅಲ್ವಾ? ಎಂಟ್ರೀಸ್ ಬಿಡೋದು, ಪ್ಯಾಲೇಸ್ ತೋರಿಸೋದು ಅಷ್ಟೇ. ಇಷ್ಟೇ ಟ್ರಿಕ್ಕು. ದ್ಯಾಟ್ ಈಸ್ ಬಿಸ್ನೆಸ್. ಟೀ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಏನು ಗೊತ್ತಾ ಗೈಸ್, ಈ ಟೀ ಹೋಲ್ಸ್ಕೊಂಡ್ರೆ ನಮ್ಮಮ್ಮ ಮಾಡೋ ಟೀ ಮುಂದೆ ಏನೂ ಅಲ್ಲ. ಯಾಕಂದ್ರೆ 100 ರೂಪಾಯಿ ಟೀ ಆದರೂ ಅಷ್ಟೇ, 1000 ರೂಪಾಯಿ ಆದರೂ ಅಷ್ಟೇ. ನಾವು ಹೇಳೋ ಥರ ನಮ್ಗೆ ಅಡ್ಜಸ್ಟ್ ಆಗೋ ಥರ ಮಾಡೋ ಟೀ ಇದೆಯಲ್ಲ, ಎಷ್ಟು ಕೊಟ್ಟರು ಸಿಗಲ್ಲ ಅಲ್ವಾ? ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇವ್ನು ಕೊಡೋ ಬಿಲ್ಡಪ್ ನೋಡೋ ನಂಗೆ ಶಾಕ್ ಆಗ್ತೈತಿ. ಯಾಕಂದ್ರೆ ನಾನು ಕುಂತಿರೋ ಸ್ಟೈಲ್ ನೋಡಿ, ನಾನು ಕುಂತಿರೋ ಲೆವೆಲ್ ನೋಡಿ, ಅದೇನೋ ಅರ್ಧ ರಾತ್ರಿಲಿ ಕೊಡ ಹಿಡ್ದಂಗೆ ಅಂತ, ಏನೋ ಐಶ್ವರ್ಯ ಸಿಕ್ಕರೆ ಅರ್ಧ ರಾತ್ರಿಲಿ ಕೊಡ ಹಿಡ್ದಂಗೆ ಅಂತ, ಹಂಗಾಗೋಯ್ತೀವಿ ನಾಳೆ ಬರ. ಇಲ್ಲಿ ನೋಡಿ ಗೈಸ್, ಏನು ಗೊತ್ತಾ ಗೈಸ್, ಟೀ ಕುಡ್ದಿದ್ದೆಲ್ಲ ಆಯಿತು. ಇವಾಗ ನಮ್ಮ ಪಯಣ ಸ್ವಿಮ್ಮಿಂಗ್ ಪೂಲ್ ಹುಡುಕ್ಬೇಕಿನ್ನ. ಬಾರ್ ಹುಡುಕೋದ್ವಿ, ಇವಾಗ ಸ್ವಿಮ್ಮಿಂಗ್ ಪೂಲ್ ಹುಡುಕ್ಬೇಕಲ್ಲ. ಸ್ವಿಮ್ಮಿಂಗ್ ಪೂಲು ಇನ್ನೇನಿದೆ ಅಷ್ಟೇ. ಬಾರ್ ನನಗೆ ಹತ್ತಕ್ಕಪ್ಪ, ಬಾರು ನೋಡೋಕ್ಕೆ ಕಣ ಹೆಂಗಿರುತ್ತೆ ಅಂತ. ಕುಡಿಯೋಕ್ಕಲ್ಲ, ನಮಗೂ ಕುಡಿಯೋದು ಆಗೋದಿಲ್ಲ. ಎಣ್ಣೆ ಅಂದ್ರೇ ನಮಗೂ ಅದಕ್ಕೂ ಗೊತ್ತೇ ಇಲ್ಲ. ನಮಗೋಸ್ಕರನೇ ಬಾರ್ ಓಪನ್ ಮಾಡ್ಬಿಟ್ಟವ್ರೆ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ವಿಡಿಯೋ ಮಾಡಂಗಿಲ್ಲ ಅಂತ ಅವಾಗಲೇ ಒಂದು ರೌಂಡ್ ವಾರ್ನಿಂಗ್ ಆಯ್ತೆ, ಆದರೂ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ನಾಟ್ ಅಲೌಡ್, ವಿಸಿಟರ್ ನಾಟ್ ಅಲೌಡ್ ಬಿಹೈಂಡ್ ದಿಸ್ ಪಾಯಿಂಟ್, ರೆಸಿಡೆಂಟಿಯಲ್ಸ್ ಓನ್ಲಿ. ಯಾರಿಗೂ ಬಿಡಲ್ಲ. ಬಟ್ ಸಖತ್ತಾಗಿದೆ ಗೈಸ್. ಅದಕ್ಕೆ ಭಾರಿ ಭಾರಿ ಫಿಲಮ್ಗಳು ಶೂಟ್ ಆಗ್ತವೆ ಅನ್ಸುತ್ತೆ ಇಲ್ಲಿ. ನೋಡಿ, ಅದು ಫಿಶ್ ಟ್ಯಾಂಕ್ ಇಕ್ಕವ್ರೆ, ಮೀನು ಸಖತ್ತಾಗಿದೆ. ಪೇಪರ್ ಸಿಕ್ಕಿದ್ದಾರೆ, ಕೂತ್ಕೊಂಡು ಪೇಪರ್ಸ್ ಓದ್ಬೋದು. ವಿಸಿಟರ್ಸ್ ಬಂದವರು ಇಲ್ಲಿ ಕೂತ್ಕೊಂಡು ಸಿಟ್ಟಿಂಗ್ ಹಾಕ್ಬೋದು, ಆರಾಮಾಗಿ ಕೂತ್ಕೋಬೋದು. ನೋಡಿ ಗೈಸ್, ಟಾಯ್ಲೆಟ್ ಒಳಗೆ ಎಂಟ್ರಿ ಹೆಂಗಿದೆ. ಲೇಡೀಸ್ ಟಾಯ್ಲೆಟು, ಜೆಂಟ್ಸ್ ಟಾಯ್ಲೆಟು ಕಾಣ್ಬೋದು ನೋಡಿ. ಸಕ್ಕತ್ತಾಗಿದೆ ಟಾಯ್ಲೆಟ್ ಮಾತ್ರ. ಲಕ್ಸುರಿ ಟಾಯ್ಲೆಟು, ಲಕ್ಸುರಿ ಅಂತ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಸಖತ್ತಾಗಿದೆ. ಇಲ್ಲೂ ಕೂಡ ಡಿಸೈನ್ ಮಾಡಿದ್ದಾರೆ, ಕಾಣ್ಬೋದು. ಬನ್ನಿ ಟಾಯ್ಲೆಟ್ ಒಳಗಡೆ ಹೇಗಿದೆ ಅಂತ ನೋಡೋಣ. ನಾರ್ಮಲ್ ಏನಿಲ್ಲ, ಟೈಫೈ ಏನಿಲ್ಲ ಗೈಸ್. ಇಲ್ಲಿ ಕೈ ಇಟ್ಟರೆ ಆಟೋಮೆಟಿಕ್ ಡ್ರೈ ಆಗುತ್ತೆ. ನೋಡಿ, ಕೈ ಇಟ್ಟರೆ ಆಟೋಮೆಟಿಕ್ ಡ್ರೈ ಆಗುತ್ತೆ. ನಾರ್ಮಲ್ ಏನಿಲ್ಲ. ಇಲ್ಲಿ ಟಿಶ್ಯೂ ಇಕ್ಕಿರ್ತಾರೆ, ಬಟ್ ಟಿಶ್ಯೂ ಖಾಲಿ ಆಗಿದೆ, ಟಿಶ್ಯೂ ಇಕ್ಕಿಲ್ಲ. ಬಟ್ ಇಲ್ಲಿ ನೋಡಿ, ಏರ್ ಸೌಂಡ್ ಬರುತ್ತೆ. ನೋಡಿ ಗೈಸ್, ಟಾಯ್ಲೆಟ್ಗೆ ಹೋಗಲು ಒಳ್ಳೆ ಕಾರ್ಪೆಟ್ ಹಾಕಿದ್ದಾರೆ, ಕಾಣ್ಬೋದು. ಸಕ್ಕೋಯ್ತು ಅಂತ ಹೇಳ್ಬೋದು ಗೈಸ್. ಲಕ್ಸುರಿ ಅಂದರೆ ಲಕ್ಸುರಿ. ಓಕೆ, ವರ್ತ್. ನಮ್ಮ ಹುಡುಗ ಹೆಂಗಿದ್ರು ಏನಂದರೆ ಟಾಯ್ಲೆಟ್ಗೆ ಹೋಗ್ಬಿಟ್ಟವನೆ. ಹೆಂಗನ ಮಾಡಿ ಕೊಟ್ಟಿರೋ 100 ರೂಪಾಯಿನ ಖಾಲಿ ಮಾಡಾಕ್ಬಿಡೋಣ. ಕೊಟ್ಟಿರೋ 100 ರೂಪಾಯಿಗೆ ಏನಂದ್ರೆ ಪ್ಯಾಲೇಸ್ನ ಹಾಳು ಮಾಡಾಕ್ಬಿಡೋದು ಅಂತಂದರೆ ಅವ್ನ ಉದ್ದೇಶ. ನೋಡಿ, ಬರ್ತಾರೆ ಅಲ್ಲಿ ನಿಂತಿದ್ದ ನೋಡಿ, ಏನೇನೋ ಮಾಡ್ತವ್ರೆ. ಏನು ಮಾಡ್ತವ್ರೆ ಗೊತ್ತಿಲ್ಲ. ಕೊಟ್ಟಿರೋ 100 ರೂಪಾಯಿನ ಪಕ್ಕ ಹಾಳು ಮಾಡಿಬಿಟ್ಟೆ ಹಚ್ಕೋಗ್ತಾನೆ ಇವನು. ಅಲ್ಲಿವರೆಗೂ ಹಚ್ಕೋಗಲ್ಲ, ಟೈಮಿಂಗು ಇಟ್ಬಿಟ್ಟಾನೆ ಗೈಸ್. ಬಂದಿರೋ ಎಂಟ್ರಿ ಟೈಮಿಂಗಿಂದ ಹಿಡಿದು 1 ಅವರ್ ಮೇಲೆ ಆಗಬೇಕು ಅಲ್ವೇನೋ? ನೀವು ಅಂದರೆ ನೀನು ಸಾಮಾನ್ಯ ಏನಣ್ಣ ನೀನು? ನಿನ್ನ ಬಗ್ಗೆ ಒಂದು ಡೈಲಾಗ್ ಹೇಳ. ರಾಮ ನಾವು ವೈಲೆಂಟ್ ಆದ್ನು, ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ. ನಡಿ, ಆ ಕಡೆ ನಡಿ. ಆ ಕಡೆಗೆ ಹೋಗ್ಬೋದು. ಬೀಗ ಹಾಕ್ಬಿಟ್ಟಾರೆ. ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು ಅಂತ ಸುಳ್ಳು ಹೇಳ್ಬಿಟ್ಟಾರೆ ಗೈಸ್. ಪೂಲ್ಗೆ ಹೋಗ್ಬೇಕು, ಬೇಗ ತೆಗೀರಿ ಗೈಸ್. ಸಿಗಾಕೊಂಡ್ರೆ ಬಂದರೆ ರುಬ್ತಾರೆ ನಮ್ಮನ್ನ. ಎಲ್ಲಿ ಬೇಕಲ್ಲಿ ತಿರುಗ್ತಾ ಇದ್ದೀವಿ, ಯಾರು ಕಣ್ಣಿಗೆ ಸಿಗ್ಲಾರ್ದಂಗೆ ತಿರುಗ್ತಾ ಇದ್ದೀವಿ. ಇಲ್ಲ ನೋಡಿ ಗೈಸ್, ಫೋಟೋ ಶೂಟ್ ನಡೀತಾ ಇದೆ, ಕಾಣ್ಬೋದು ನಿಮಗೆ. ಅದಕ್ಕೆ 100 ರೂಪೀಸ್ ತೊಗೊಳ್ಳೋದವರು, ಸುಮ್ಮನೆ ತೊಗೊಳಲ್ಲ. ಚೆನ್ನಾಗಿ ಗೆಸ್ಟ್ಗಳನ್ನ ಬಂದರೆ ಇಲ್ಲಿ ನೋಡಿ ಕೂತ್ಕೊಂಡು ಆರಾಮ್ ಲಕ್ಸುರೀಸ್ ಲೀಡ್ ಮಾಡ್ಬೋದು. ಅವ್ರ ರೂಮ್ಗೆ ಹಿಂದ್ಗಡೆ ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ, ಹೇಗಿದೆ. ಆರಾಮ್ ಸಿಟ್ಟಿಂಗ್ ಆಗ್ಬೋದು ನೋಡಿ ಗೈಸ್. ಶೂಸ್
ಲೈಟಿಂಗ್ಸ್ ಇಲ್ಲಿದೆ ನೋಡು. ನೋಡಿ ಗೈಸ್, ಸೈಡಲ್ಲಿ ಹೋಟ್ಲಿದೆ ಕಾಣಿಸುತ್ತಲ್ಲ ನಿಮಗೆ, ಇಲ್ಲಿ ಹೋಟ್ಲಿದೆ. ಇಲ್ಲಿ ಕುತ್ಕೊಂಡು ಏನು ಬೇಕಾದರೂ ಆರ್ಡ್ರ್ ಮಾಡ್ಬೋದು, ಬರುತ್ತೆ. ಫುಡ್ ಟೇಸ್ಟ್ ಮಾಡೋಕ್ಕೆ ಕೂಡ ಬರ್ಬೋದು. ಹೋಟ್ಲ್ ಎಂಟ್ರಿ ಇದು. ಅಂದರೆ ನಮಗೆ ಇದು ಪ್ಯಾಲೇಸ್ ನೋಡೋಕ್ಕೆ ಅನ್ನೋದಕ್ಕಿಂತ ಇಲ್ಲಿ ಹೋಟ್ಲಿಗೆ ಬಂದು ಫುಡ್ಡನ್ನು ಟೇಸ್ಟ್ ಮಾಡ್ಬೋದು. ಅಂದರೆ ಅದು ಕೂಡ ಎಂಟ್ರಿ ಚಾರ್ಜ್ ಆ್ಯಡ್ ಆದಂಗೆ ಅಲ್ವಾ? ಹ್ಞೂ, ಅದಕ್ಕೂ ಕೂಡ ನೀನು ಫುಡ್ ತೊಗೊತೀನಿ ಅಂದರೆ ಬಿಡ್ತಾರೆ ಒಳಿಕೆ? ಇಲ್ಲ, ನೀನು ಎಂತಕ್ಕಾದ್ರೂ ಬಾ, ಸ್ಟೇ ಆಗೋಕ್ಕಾದ್ರೂ ಬಾ, ಫುಡ್ ತೊಗೊಳಕ್ಕಾದ್ರೂ ಬಾ, ಎಂತಕ್ಕಾದ್ರೂ ಬಾ, 100 ರೂಪೀಸ್ ಎಂಟ್ರಿ ಚಾರ್ಜ್ ಕೊಡಲೇಬೇಕು. ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ವೆಹಿಕಲ್ಸ್, ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಆ್ಯಂಡ್ ಒಂದೊಂದು ಸತಿ ಫುಲ್ ಶೂಟಿಂಗ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಫುಲ್ ಕ್ಲೋಸ್ ಮಾಡಿಬಿಡ್ತಾರೆ. ಮೇಲ್ಗಡೆ ಫ್ಲೋರಲ್ಲಿ ಅತಿ ಹೆಚ್ಚು ಶೂಟಿಂಗ್ ನಡೀತಾ ಇರುತ್ತೆ. ಮೇಲ್ಗಡೆಗಂತೂ ನಮಗಂತೂ ಅಲೋ ಮಾಡಲ್ಲ. ಒಂದೊಂದು ಸತಿ 15 ಡೇಸ್ 20 ಡೇಸ್ಗೆಲ್ಲ ಇದನ್ನು ಪರ್ಚೇಸ್ ಮಾಡಿಬಿಡ್ತಾರೆ. ಅಲ್ಲಡಿ ಗೈಸ್, ಅವ್ರಿಗಾದ್ರೆ ಮೇಲಕ್ಕೆಲ್ಲ ಬಿಡ್ತಾರೆ, ಅಲ್ಲಿಗೆ ಹೋಗ್ಬೋದು ಫೋಟೋಶೂಟ್ ಮಾಡೋಕ್ಕೆ. ಎಕ್ಸ್ಟ್ರಾ ಪೇ ಅಲ್ಲ ಅವರು. ಫುಲ್ ಏನಪ್ಪ ಅಂದರೆ ಇಲ್ಲೇ ಇರೋದು. ಹ್ಞೂ, ಸಿಂಹ ಮೂವಿ ಕೂಡ ಇಲ್ಲೇ ಶೂಟಿಂಗ್ ಆಗಿರೋದು. ಸಖತ್ ಕನ್ನಡ ಫಿಲಮ್ ಅಂತೂ ತುಂಬ ಭಾಳ ಮೂವಿ ಶೂಟಿಂಗ್ ಆಗಿದ್ದಾವೆ ಅಲ್ವಾ? ದರ್ಶನ್ ಅವರು ಅಂತೂ ತುಂಬ ಮೂವಿ ಶೂಟಿಂಗ್ ಆಗಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಡೆವಿಲ್ ಶೂಟಿಂಗ್ ಆಗಿದೆ. ಆಮೇಲೆ ಭರಾಟೆ ಶೂಟಿಂಗ್ ಆಗಿದೆ. ಪೊರ್ಕಿ ಮೂವಿ ಶೂಟಿಂಗ್ ಆಗಿದೆ. ರಾಕಿ ಬಾಯ್ ಮನೆ ಅದು ಅದೇ ಇದು. ಅದ್ರ ಮುಂದ್ಗಡೆ ಬೇರೆ ಬೇರೆ ಕಡೆ ಎಲ್ಲ ಶೂಟಿಂಗ್ ಆಗಿದೆ. ಬಟ್ ಪ್ಯಾಲೇಸು ಮನೆ ಎಲ್ಲ ತೋರಿಸೋದು ಇದೇ ಜಾಗದಲ್ಲಿ ಶೂಟಿಂಗ್ ಆಗಿರೋ ಸ್ಥಳ ಅದು ಗೈಸ್ ಅಲ್ವಾ? 100 ರೂಪಾಯಿ ಲಾಸ್ ಇಲ್ಲ ಅಂತ ಹೇಳ್ಬೋದು. ಟೀ ಕುಡಿದ್ವಿ, ನಮ್ಮ ಹುಡುಗ ಬಾತ್ರೂಮ್ಗೆ ಹೋದ, ನೀರು ಕುಡ್ದ, ಆಮೇಲೆ ಏನು ಮಾಡ್ದ, ಎಲ್ಲೆಲ್ಲ ಒದ್ದಾಡ್ದ, ಏನೇನೋ ಮಾಡ್ದ. 100 ಅಲ್ಲಿಗೆ ಚುಪ್ತಾ ಮಾಡ್ಬಿಟ್ಟ. ಇನ್ನು ಟೈಮ್ ಬ್ಯಾಲೆನ್ಸ್ ಇದೆ, ಟೈಮ್ ಒಂದು ಬ್ಯಾಲೆನ್ಸ್ ಮಾಡ್ಬಿಟ್ಟು 100 ರೂಪಾಯಿ ಕರೆಕ್ಟಾಗಿ ಚುಪ್ತಾ ಮಾಡ್ಬಿಡೋದು. ನೆಕ್ಸ್ಟ್ ಖಂಡಿತ ಗೈಸ್ ನಿಮ್ಮ ಸಪೋರ್ಟ್ ಏನೋ ಇದ್ದರೆ ನೆಕ್ಸ್ಟ್ ಪಕ್ಕ ಸ್ಟೇ ಮಾಡಬೇಕು. ಯಾಕಂದರೆ ಅದನ್ನು ಏನಪ್ಪ ಮಿಡಲ್ ಕ್ಲಾಸ್ ಹುಡುಗರು ಆಗಲ್ಲ ಅಂತಾರೆ. ಒಂದಿನ ಖಂಡಿತ ಮಾಡ್ತೀವಿ. ಆಗದೆ ಇರೋದು ಏನೂ ಇಲ್ಲ, ಏನೇನೋ ಮಾಡ್ತಾ ಇದೀವಂತೆ, ಇದು ಕೂಡ ಮಾಡ್ತೀವಿ ಖಂಡಿತ. ಏನು ಗೊತ್ತಾ ಗೈಸ್, ಇಂಥ ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ಅವಾಗಿಂದ ಬಡ್ಕೊಂತ ಇದ್ದೀನಿ. ನನ್ನ ಮಗನಿಗೆ ಒಂದಾದ್ರೂ ಫೋಟೋ ನೆಟ್ಟಿಗೆ ತೆಗಿಯೋ ಅಂತಂದರೆ ಈ ನನ್ನ ಮಗ ಏನೇನೋ ಡೈಲಾಗ್ ಹೊಡಿತಾನೆ. ಏನಂದಲ್ಲ, ಏನಂದ್ರೆ ಹಂಗೆ ಒಬ್ಬ ಆಂಡ್ರಾಯ್ಡ್ ಫೋನ್ ಇತ್ತಂತೆ, ಚೆನ್ನಾಗಿ ಫೋಟೋ ತಗೋತಿದ್ದ. ಫೋನ್ ಚೆನ್ನಾಗಿ ಬರಲ್ಲ ಅಂತ ಫೋನ್ ಚೇಂಜ್ ಮಾಡ್ದ, ಐಫೋನ್ ತಗೊಂಡ. ಅದ್ರಾಗೂ ಚೆನ್ನಾಗಿ ಫೋಟೋ ತಗೋಣ. ಬಟ್ ಅಲ್ಲೂ ಫೋಟೋ ಚೆನ್ನಾಗಿ ಬರಲ್ಲ, ಯಾಕೆಂತಂದ್ರೆ ಅವ್ನ ಮಕ ಸರಿ ಇರಲಿಲ್ಲ. ನೀವೇ ಕಮೆಂಟ್ ಹಾಕಿ ಗೈಸ್, ಮಕ ಸರಿ ಇಲ್ವೋ ಕ್ಯಾಮ್ರಾಮ್ಯಾನ್ ಸರಿ ಇಲ್ವೋ ಅಂತ ನೀವೇ ಕಮೆಂಟ್ ಹಾಕಿ. ಆ್ಯಂಡ್ ಇವಾಗ ಹೇಳ್ತೀನಿ, ಇವಾಗ ಹಿಂಗೆ ಮಾತಾಡಿದ್ರೆ ಇವಾಗ ಏನು ಗೊತ್ತಾ ಗೈಸ್, ನಾರ್ಮಲ್ ಫೋನ್ ತಗೊಂಡಾಗ್ಲೂ ಗುಜಾಡ್ ನನ್ನ ಮಗ ಇದ್ದಂತೆ, ಐಫೋನ್ ತಗೊಂಡಾಗ್ಲೂ ಕ್ಯಾಮ್ರಾಮ್ಯಾನ್ ಗುಜಾಡ್ ನನ್ನ ಮಗ ಇದ್ದಂತೆ. ಅದಕ್ಕೆ ಫೋಟೋಸ್ ಹಂಗೆ ಬರ್ತಿದ್ವಂತೆ. ಇಂಡಿಯಾದಲ್ಲಿ ಹಿಂದೆ ಇನ್ ಮುಂದೆ ಇಲ್ಲಿ ಮೇಲೆ ಗೋಪುರತ್ತಾಗ ಜೇನಿಟ್ಟದ ಎಲ್ಲಿ ಅಲ್ಲ? ಹೌದೌದು. ಅಲ್ಲ, ನಿನ್ನಂತವನಿಗೆ ಬರ್ತಾವ ಐಡಿಯಾ, ಎಂತರ್ಗಾದ್ರೂ ಬರ್ತಾವ ಎಂತ? ನೋಡಿದ್ರಲ್ಲ, ಎಲ್ಲ ಸುತ್ತಾಡಿದ್ವಿ. ಲಲಿತ್ ಪ್ಯಾಲೇಸು ಮೇಲ್ಗಡೆ ಫ್ಲೋರ್ ಬಿಡಲಿಲ್ಲ, ಕೆಳಗೆ ಮಾತ್ರ ಅಲ್ಲೋ ಇತ್ತು. ನೋಡಿದ್ವಿ, ಓಕೆ, ಸಕ್ಕತ್ತಾಗಿತ್ತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.